ಪಕ್ಕಾ ಸ್ಕ್ಯಾಮು ಚಿನ್ನಸ್ವಾಮಿ ಟಿಕೆಟ್ಸ್ RCB ಟಿಕೆಟ್ಸ್ ಪಕ್ಕಾ ಸ್ಕ್ಯಾಮು ಎಲ್ಲ ವರ್ಷ ಇದೇ ಗೋಳು ಅಲ್ಲಾಗರು ಆನ್ಲೈನ್ ಟಿಕೆಟ್ಸ್ ಅಂತ ಘೋಷಣೆ ಮಾಡಿಬಿಟ್ಟಿವರು ವಿತಿನ್ ಎ ಮಿನಿಟ್ ಒಂದು ನಿಮಿಷದೊಳಗಡೆ ಟಿಕೆಟ್ ಸೋಲ್ಡ್ ಔಟ್ ಆಗಿರೋದು ಗುರು ಬಕಾಪಕ್ಷಿ ಥರ ಕಾಯ್ಕೊಂಡು ಕೂತ್ಕೊಂಡಿದ್ದೆ ನಾನಂತೂ ಬಿಟ್ಟಿದ ತಕ್ಷಣ 4 ಗಂಟೆಗೆ ಎಕ್ಸಾಕ್ಟ್ಲಿ 4 ಗಂಟೆಗೆ ಬಿಟ್ಟರು ಟಿಕೆಟ್ಸ್ನ 4:01ಕ್ಕೆ 4:02 ಟಿಕೆಟ್ ಸೋಲ್ಡ್ ಔಟ್ ಸೀಟ್ನ ಸೆಲೆಕ್ಟ್ ಮಾಡಿಬಿಟ್ಟು ಚೆಕ್ಔಟ್ ಮಾಡೋದಕ್ಕೆ ಅಂತ ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡ್ತಾ ಇದ್ರೆ ಅಲ್ಲಿ ಸೀಟ್ಸ್ ಆರ್ ಟೇಕನ್ ಬೈ ಸಮ್ಮನ್ ಬೇರೆಯವ್ರು ತೊಗೊಂಬಿಟ್ಟವ್ರು ಅಲ್ಲಾಗರು ಇರೋದು 35,000 ಕೆಪಾಸಿಟಿನೇ ಆಗಿರ್ಬೋದು ಅರ್ಧ ಟಿಕೆಟ್ಸ್ನ ಕೊಡ್ತಾರೆ ಅಂತ ಅನ್ಕೊಂಡ್ರು ಕೂಡ 15,000ನೇ ಅಂತ ಅನ್ಕೊಳ್ಳೋಣ 15,000 ಟಿಕೆಟ್ಸು ವಿತಿನ್ 1 ಮಿನಿಟ್ ಸೋಲ್ಡ್ ಔಟ್ ಆಗುತ್ತೆ ಅಲ್ಲ ಪೇಮೆಂಟ್ ಮಾಡೋಕ್ಕಾದ್ರೂ ಟೈಮ್ ಬೇಡವಾ ನಾನು ಓಪನ್ ಮಾಡ್ತೀನಿ ಬಿಟ್ಟಿದ ತಕ್ಷಣ ಓಪನ್ ಮಾಡಿದೆ ಸಿ ಸ್ಟ್ಯಾಂಡ್ನ ಏನಪ್ಪ ಪ್ರೈಸ್ ಇವರು ಏನು ಸ್ಕ್ಯಾಮ್ ಮಾಡ್ತಾರಪ್ಪ ನಮ್ಮ RCB ಇವರು ಲಾಸ್ಟ್ ಟೈಮೇ ಪರವಾಗಿರ್ಲಿಲ್ವಲ್ಲ ಗುರು ಏನು ಸ್ಟ್ಯಾಂಪ್ ಆ್ಯಂಡ್ ಕೇಸ್ ಆದ ನಂತರ 3,750 ಏನು ಎಷ್ಟು ಲಾಸ್ಟ್ ಟೈಮ್ ಇದ್ದಿದ್ದು ಮಿನಿಮಮ್ 2,800 2,300 400 ಇತ್ತು ಅನಿಸುತ್ತೆ ಏನು 1,500 ರೂಪಾಯಿ ಜಾಸ್ತಿ ಮಾಡ್ಬಿಡ್ದ ಮಿನಿಮಮ್ ಪ್ರೈಸ್ನ ರೇಂಜ್ ಇರೋದು ಹಿಂಗೆ 3,750 ರೂಪಾಯಿ ಮಿನಿಮಮ್ಮು ಮ್ಯಾಕ್ಸಿಮಮ್ಮು 47,000 ಅದನ್ನು ಬಿಟ್ಟಿಲ್ಲ 47,000 ಟಿಕೆಟ್ಸ್ ಎಲ್ಲ ಅಂದರೆ ಅದೆಲ್ಲ ಬೇರೆಯವ್ರಿಗೆ ಹೋಗ್ಬಿಟ್ಟಿರುತ್ತೆ ಆಲ್ರೆಡಿ ಸೊ ಅಲ್ಲಿ ಓಪನ್ ಮಾಡಿಲ್ಲ ಇನ್ಫ್ಯಾಕ್ಟ್ ಯಾರು ಅಂದ್ಕೊಳೋಕೆ ಹೋಗ್ಬಿಡಿ ಇಲ್ಲಿ ಟಿಕೆಟ್ಸ್ಗಳೆಲ್ಲ ಆನ್ಲೈನಲ್ಲೇ ಸೇಲ್ ಆಗಿದೆ ಅಂತ ಅಂದ್ಕೊಳೋಕೆ ಹೋಗ್ಬಿಡಿ ಇದೆಲ್ಲ ಪಾರ್ಸಲ್ ಆಗಿರುತ್ತೆ ಟಿಕೆಟ್ಸ್ಗಳೆಲ್ಲ ಒಳಗಡೆ ಬುಕ್ಕಿಂಗ್ಸ್ ನಡೆದಿರ್ತವೆ ಬಿಟ್ಟಿರೋದು ಅಲ್ಪ ಮೊತ್ತದ ಟಿಕೆಟ್ಸ್ಗಳು ಮಾತ್ರ ಅದೇನು 500 ಟಿಕೆಟ್ ಬಿಟ್ಟಿದ್ರೋ 200 ಟಿಕೆಟ್ ಬಿಟ್ಟಿರೋ 300 ಟಿಕೆಟ್ ಬಿಟ್ಟಿರೋ ಗೊತ್ತಿಲ್ಲ ಸಿ ಸ್ಟ್ಯಾಂಡ್ ಓಪನ್ ಮಾಡ್ತೀನಿ ಟಿಕೆಟ್ಸ್ ಮೇಲ್ಗಡೆ ಇರೋ ಒಂದು ಸೆಕ್ಷನ್ ಎಲ್ಲ ಅವೈಲೇಬಲ್ ಇರೋ ಥರ ಕಾಣಿಸುತ್ತೆ ಒತ್ತಿದ ತಕ್ಷಣ ಅನ್ಅವೈಲೇಬಲ್ ಸೆಲೆಕ್ಟೇ ಆಗ್ತಿಲ್ಲ ಇನ್ಫ್ಯಾಕ್ಟ್ ಅದು ಪ್ರೊಸೀಡೇ ಆಗ್ತಾ ಇಲ್ಲ ಅಲ್ಲಿ ಟಿಕೆಟ್ ಸಿಕ್ಕಿರೋರು ಮಾತ್ರ ಈ ಒಂದು ಇದರಲ್ಲಿ ಸಿಕ್ಕಾಪಟ್ಟೆ ಅದೃಷ್ಟವಂತರು ನನಗೆ ಗೊತ್ತಿಲ್ಲ ಅದು ಎಷ್ಟು ಜನಕ್ಕೆ ಸಿಕ್ಕಿದೆ ಅಂತ ಒಂದು 500 ಜನಕ್ಕೆ ಸಿಕ್ಕಿರ್ಬೋದು ಅಷ್ಟೇ ಅದು ಬಿಡ್ತೋನೆ ಜಾಸ್ತಿ ಜನಕ್ಕಂತೂ ಖಂಡಿತ ಸಿಕ್ಕಿರೋದಿಲ್ಲ ಯಾಕಂದರೆ ನಾನೇ ಬಿಟ್ಟಿದ ತಕ್ಷಣ ನೋಡಿದೆ ನನಗೇ ಸಿಕ್ಕಿಲ್ಲ ಯಾರಿಗೆ ಸಿಕ್ಕಿದೆಯೋ ನನಗಂತೂ ಗೊತ್ತಿಲ್ಲ ಸಿಕ್ಕಿರೋರು ಸುಮ್ಮನೆ ಕಾಮೆಂಟ್ ಹಾಕ್ಬೇಡಿ ನಿಜವಾಗ್ಲೂ ಸಿಕ್ಕಿದ್ರೆ ಮಾತ್ರ ಕಮೆಂಟ್ ಹಾಕಿ ಇದರಲ್ಲಿ ಬೇರೆ ಯಾರೋ ಒಬ್ಬರು KSA ಮೆಂಬರ್ ಕ್ಲಬ್ ಮೆಂಬರ್ ಯಾರೋ ಇದ್ರು ಅಂತ ಕಾಣಿಸುತ್ತೆ ಅವ್ರ ಪಟ್ಟನಾಗೆ ಯಾರೋ ಇನ್ಸ್ಟಾದಲ್ಲಿ DM ಮಾಡಿಬಿಟ್ಟವ್ರು ನನಗೆ 40,000+ ಒಂದು ಸೀಟ್ ಇದೆ ಒಂದು ಗ್ರ್ಯಾಂಡ್ ಲಕ್ಸುರಿ ಸೀಟ್ ಇದೆ 30,000 ಕೊಡಿ ಅಂತ ಹಾಕ್ಬಿಟ್ಟವ್ರೆ ಅಲ್ಲಾಗಿರೋ 30,000 ಕೊಟ್ಬಿಟ್ಟು ನಾನು ಹೋಗಂಗಿದ್ದಿದ್ರೆ ನಾನು ಯಾಕೆ ಇಲ್ಲಿ ಬಕ್ಕಪಕ್ಕಿ ಥರ ಕಾಯ್ಕೊಂಡು ಕೂತ್ಕೊಳ್ತಿದ್ದೆ ಇಲ್ಲಿ ಟಿಕೆಟ್ಸ್ಗೆ 30,000 ಕೊಟ್ಬಿಟ್ಟು ಒಂದು ಸೀಟ್ ಕೊಟ್ಟು ತೊಗೊಂಡು ಹೋಗೋಷ್ಟು ದೊಡ್ಡ ಮನುಷ್ಯ ಆಗಿರೋ ನಾನು ಯೂಟ್ಯೂಬಲ್ಲಿ ಏನು ಕೂತ್ಕೊಂಡು ವಿಡಿಯೋ ಮಾಡ್ತಾಯಿದ್ದೆ ಯಾವ್ದಾರು ಬಿಸ್ನೆಸ್ ಇದನ್ನು ಆಗಿರ್ತಿದ್ದೆ ನಾನು 30,000 ಕೇಳ್ತಾವ್ರಲ್ಲ ಒಂದು ಟಿಕೆಟ್ಗೆ ಅಂದರೆ ಲಕ್ಸುರಿ ಟಿಕೆಟ್ ಬಿಡಿ ಅದಕ್ಕೆಲ್ಲ ಅದೇ ಥರ ಫೆಸಿಲಿಟಿ ಅದು ಇದೆಲ್ಲ ಇರುತ್ತೆ ಫೀಚರ್ಸ್ ಇರುತ್ತೆ ಜಾಸ್ತಿ ಸೊ ಬಿಟ್ಟರೆ ನೋಡಪ್ಪ ಸ್ಟ್ಯಾಂಡ್ಸ್ಗಳು ಯಾವ್ದು ಬಿಟ್ಟಿದ್ದಾರೆ ಅಂತ ನಾನು ಓಪನ್ ಮಾಡಿದ್ದೆ ಫಸ್ಟು ಸಿ ಸ್ಟ್ಯಾಂಡಲ್ಲಿ ಸ್ವಲ್ಪ ಇತ್ತು ಬಿ ಸ್ಟ್ಯಾಂಡಲ್ಲಿ ಅಂತೂ ಕೇಳಂಗೇನಿಲ್ಲ ಸಿ ಸ್ಟ್ಯಾಂಡ್ ಓಪನ್ ಮಾಡಿಬಿಟ್ಟು ಇಲ್ಲಿ ಇಲ್ಲ ಅಂತ ಇಲ್ಲಿ ಟಿಕೆಟ್ಸ್ಗಳಿತ್ತು ಆದರೂ ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡಿದ್ರೆ ಪ್ರೊಸೀಡ್ ಆಗ್ತಿಲ್ಲ ಅಂತ ಬಿ ಸ್ಟ್ಯಾಂಡ್ ಒಂದು ಟಿಕೆಟ್ಸು ಕಾಣಿಸ್ತಿರ್ಲಿಲ್ಲ ಈ ಸ್ಟ್ಯಾಂಡ್ ಬಿಟ್ಟಿದ್ದಾರೆ ಎ ಸ್ಟ್ಯಾಂಡ್ ಬಿಟ್ಟಿದ್ದಾರೆ ಆ್ಯಂಡ್ ಅಪೋ ಸ್ಟ್ಯಾಂಡ್ ಸೊ ಓಕೆ 4,500 2 ಸ್ಟ್ಯಾಂಡ್ ಏನೋ ಬಿಟ್ಟಿದ್ರು 3,750 3 ಸ್ಟ್ಯಾಂಡ್ ಬಿಟ್ಟಿದ್ದಾರೆ ಈ ಕಡೆಯಿಂದ 14,400 ರೂಪಾಯಿ ಗ್ರ್ಯಾಂಡ್ ಟೆರೆಸ್ಸು ಈ ಕಡೆಯಿಂದ ಪಿ ಟೆರೆಸ್ ಬಂದ್ಬಿಟ್ಟು 15,600 ಬಂದ್ಬಿಟ್ಟು ಲಾಂಜು ಎಕ್ಸಿಕ್ಯೂಟಿವ್ ಲಾಂಜು ಪ್ಲಾಟಿನಮ್ ಲಾಂಚ್ ನಥಿಂಗ್ ಅವ್ರದ್ದು ಅದು 25,000 ಅಂತ ಬಿಟ್ಟಿದ್ದಾರೆ 47,000ವರೆಗೂ ಕೂಡ ಟಿಕೆಟ್ ಇದೆ ಸೊ ಅದೆಲ್ಲ ಮುಂಚೆನೇ ಬುಕ್ ಆಗಿ ಹೋಗ್ಬಿಟ್ಟಿರುತ್ತೆ ಇನಾಗ್ರಲ್ ಮ್ಯಾಚಲ್ಲಿ ಟಿಕೆಟ್ಸು ಇಲ್ದಂಗೆ ಆಗಿದೆ ನೋಡಿರ್ತೀರ ಅಂತ ಅಂದ್ಕೊಂಡಿದ್ದೀನಿ ಅದು ಲೈವ್ ಆಗಿ ಟಿಕೆಟ್ಸ್ನ ಓಪನ್ ಬಿಟ್ಟಿದ ತಕ್ಷಣ ನೋಡಿರ್ತಾರಲ್ಲ ಅವ್ರಿಗೆ ಗೊತ್ತಾಗಿರುತ್ತೆ ಇದು ಸ್ಕ್ಯಾಮ್ ಅಲ್ವಾ ಅಂತ ಪಕ್ಕಾ ಸ್ಕ್ಯಾಮು ಗುರು ಪಕ್ಕಾ ಸ್ಕ್ಯಾಮು ಸಿ ಸ್ಟ್ಯಾಂಡು ಕಂಪ್ಲೀಟ್ಲಿ ಅವೈಲೇಬಲ್ ಇರಲಿಲ್ಲ ಬಿ ಸ್ಟ್ಯಾಂಡು ಕಂಪ್ಲೀಟ್ಲಿ ಅವೈಲೇಬಲ್ ಇರಲಿಲ್ಲ ಕಂಪ್ಲೀಟ್ ಏನಕ್ಕೆ ಅವೈಲೇಬಲ್ ಇರಬೇಕು ಅಂತ ಕೇಳ್ತೀರಾ ಇವಾಗ ಒಳಗಡೆ ಬುಕ್ಕಿಂಗ್ಸ್ ಆಗೋದು ಗೊತ್ತಲ್ಲಪ್ಪ ನಿಮಗೆ ಒಳಗಡೆನೇ ಇವ್ರದ್ದು ಯಾರಪ್ಪ ಹೌದು ಗುರು ಒಳಗಡೆ ಆಗೋದು ಗೊತ್ತು ನಮಗೆ ಬಟ್ ಸ್ಟ್ಯಾಂಡ್ಸ್ ಅಂತ ಬಂದಾಗ ಪಬ್ಲಿಕ್ಲಿ ಅವೈಲೇಬಲ್ ಸ್ಟ್ಯಾಂಡ್ಸ್ ಅಂತ ಬಂದಾಗ ಮುಟ್ಬಾರ್ದು ಅದರಲ್ಲಿ ಒಳಗಡೆ ಬುಕ್ಕಿಂಗ್ ಮಾಡ್ಕೊಬಾರ್ದು ಇವಾಗ ಸ್ಪಾನ್ಸರ್ಸ್ಗೆಲ್ಲ ಕೊಡ್ತಾರಲ್ಲ ಮತ್ತು KSA ಮೆಂಬರ್ಗೆಲ್ಲ ಕೊಡ್ತಾರಲ್ಲ ಅವ್ರಿಗೆಲ್ಲ ಕೊಡ್ತಾರಲ್ಲ ಇವ್ರಿಗೆ ಅಂತಲೇ ಸಪ್ರೇಟ್ ಸ್ಟ್ಯಾಂಡ್ಸ್ಗಳನ್ನ ಇಟ್ಕೊಂಡಿರ್ತಾರೆ ಬಟ್ ಇದರಲ್ಲೂ ಕೂಡ ಕದೀತಾರೆ ಅಂತಂದರೆ ಟಿಕೆಟ್ಸ್ಗಳನ್ನ ಇದರಲ್ಲೂ ಕೂಡ ಒಳಗಡೆ ಡೀಲ್ ಮಾಡ್ಕೊಂಡ್ಬಿಡ್ತಾರೆ ಅಂತಂದರೆ ಇದರಷ್ಟು ಕಚಡ ಇನ್ನೂ ಒಂದಿಲ್ಲ ಗುರು ಹೋಪ್ಸೇ ಇಟ್ಕೊಳಕ್ಕಾಗಲ್ಲ RCB ಟಿಕೆಟ್ಸ್ಗಳು ಸಿಗುತ್ತೆ ಅಂತ ನನಗೆ ಗೊತ್ತಿಲ್ಲ ಎಷ್ಟು ಜನ ಕಾಯ್ಕೊಂಡು ಕೂತ್ಕೊಂಡಿದ್ರೆ ಅಂತ ನಾನು ಕಾಯ್ಕೊಂಡು ಕೂತ್ಕೊಂಡಿದ್ದೆ 4 ಗಂಟೆ ಕರೆಕ್ಟಾಗಿ ಬಿಟ್ಟರು 4:01ಕ್ಕೆ ಟಿಕೆಟ್ ಸೋಲ್ಡ್ ಔಟ್ ಆಗೋಗ್ಬಿಟ್ಟಿತ್ತು ಸಿಗಲಿಲ್ಲ ಟಿಕೆಟ್ಸು ಅಷ್ಟು ಬೇಗ ನಾನು ಸೋಲ್ಡ್ ಔಟ್ ಆಗುತ್ತೆ ಅಂತ ಅಂದ್ಕೊಂಡಿರಲಿಲ್ಲ ಯಾಕಂದರೆ ಈ ಸಲ ಆಫ್ಲೈನ್ ಟಿಕೆಟ್ಸ್ ಇಲ್ಲ ಆನ್ಲೈನ್ ಟಿಕೆಟ್ಸ್ ಮಾತ್ರ ಆಗಿರೋದ್ರಿಂದ ಸ್ವಲ್ಪ ಟೈಮ್ ಇರುತ್ತೆ ಒಂದು 5 ನಿಮಿಷ ಟೈಮ್ ಇರುತ್ತೆ ಅಂತ ಅಂದ್ಕೊಂಡಿದ್ದೆ 15,000 ಟಿಕೆಟ್ಸ್ ಸೇಲ್ ಆಗಬೇಕು ಅಂತಂದರೆ
ಅನ್ಕೊಂಡಿದ್ದು 5 ನಿಮಿಷನಾದ್ರು ಟೈಮ್ ಇರುತ್ತೆ ಅಂತ, 5 ನಿಮಿಷನೂ ಕೂಡ ಟೈಮ್ ಇರಲಿಲ್ಲ. ಯಾಕಂದರೆ ಒಳಗಡೆ ಎಲ್ಲ ಡಿಲೇ ಆಗೋಗ್ಬಿಟ್ಟಿತ್ತು. 15,000 ಟಿಕೆಟು ನೀವು ಅಂದ್ಕೊಳಕ್ಕೆ ಹೋಗ್ಬೇಡಿ 1 ನಿಮಿಷ ಸೋಲ್ಡ್ ಔಟ್ ಆಗೋಗ್ಬಿಡ್ತು ಅಂತ. ಹಂಗಾಗಿಲ್ಲ, ಆ ಥರ ಆಗಿಲ್ಲ ಸೀನ್ ಇದು. ಒಳಗಡೆ ಎಲ್ಲ ಬುಕಿಂಗ್ಸ್ ಆಗೋಗ್ಬಿಟ್ಟಿದೆ, ಒಳಗಡೆ ಮಾಡ್ಕೊಂಬಿಟ್ಟಿರ್ತಾರೆ. ಗೊತ್ತಲ್ಲಪ್ಪ, ಡಿಮ್ಯಾಂಡ್ ಜಾಸ್ತಿ. ಸಿಂಪಲಾಗಿ ಹೇಳಬೇಕು ಅಂತಂದರೆ ಡಿಮ್ಯಾಂಡ್ ಜಾಸ್ತಿ ಇದ್ದಾಗಲೇ ಈ ಥರ ಆಗೋದು. ಡಿಮ್ಯಾಂಡ್ ಇಲ್ಲ ಅಂತಂದರೆ ಖಾಲಿ ಹೊಡಿತಾ ಇರ್ತದೆ ಇಲ್ಲಿ. ಯಾರು ನೋಡಿ ಬೇರೆ ಮ್ಯಾಚ್ಗಳೆಲ್ಲ ಖಾಲಿ ಹೊಡಿತಿರ್ತದೆ, ಒಂದು ವಾರ ಆದ್ರೂ ಕೂಡ ಟಿಕೆಟ್ ಬಿಟ್ಟರು ಕೂಡ ಸೇಲೇ ಆಗಿರೋದಿಲ್ಲ. ಸೊ ಬಿಗ್ಗೆಸ್ಟ್ ಸ್ಕ್ಯಾಮು. ಬೇರೆ ಯಾವ ವೆನ್ಯೂಲ್ ಆಗುತ್ತೋ, ಯಾವ ಹೋಮ್ ಫ್ರಾಂಚೈಸಲ್ಲಿ ಆಗುತ್ತೋ ಗೊತ್ತಿಲ್ಲ. ಈ ಥರ ಅಂತೂ ಎಂಟರ್ IPL ಅಲ್ಲಿ ಯಾವ ಫ್ರಾಂಚೈಸ್ ಹತ್ರನೂ ಕೂಡ, ಮುಂಬೈಯಲ್ಲೂ ಕೂಡ ಆಗೋದಿಲ್ಲ ಈ ಥರ ಬಿಗ್ಗೆಸ್ಟ್ ಕ್ರಿಕೆಟ್ ಸ್ಕ್ಯಾಮು. ನಿಮ್ಗೆ ಏನು ಅನಿಸ್ತಪ್ಪ? ಬುಕ್ಕಿಂಗ್ ಮಾಡೋಕ್ಕೆ ಹೋಗಿರೋರಿಗೆ ಗೊತ್ತಿರುತ್ತೆ. ನಾನು ಸುಮ್ಮನೆ ಹೇಳೋರ್ಗೆ ಅರ್ಥ ಆಗೋದಿಲ್ಲ ಇದನ್ನು ನಾನು ಏನು ಹೇಳ್ತಿದ್ದೀನಿ ಅಂತ. ಕಾಮೆಂಟ್ ಸೆಕ್ಷನಲ್ಲಿ ಹಾಕಿ. ಮತ್ತೆ ಸಿಗುವ.